ಸಂಘಕ್ಕೆ, ಹಸಿರು ಸೇನೆಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ. ಬೆಳಗಾಮಲ್ಲಿ ಚಳಿಗಾಲದ ಅಧಿವೇಶನ ಇಂದಿನಿಂದ ಶುರುವಾಗಿದೆ. ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಹಿಂದೆ ನಾವು ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ಪಾಲ್ಗೊಳ್ಳಬೇಕು ಅಂತಿದ್ವಿ. ವಿಧಾನಸೌಧ ಮುತ್ತಿಗೆ ಅಂತೇಳಿ ಕಾರ್ಯಕ್ರಮ ಹಲವಾರು ಕಾರಣಗಳಿಂದ ಮುಖ್ಯಮಂತ್ರಿಗಳು ಸಂಸದರ ಒಂದು ನಿಯೋಗವನ್ನು ದೆಹಲಿಗೆ ಕರ್ಕೊಂಡು ಹೋಗೋ ಒಂದು ಸೂಚನೆಯಿಂದ ನಾವು 10ನೇ ತಾರೀಕು ಈಗ ಅಲ್ಲಿ 10 ಗಂಟೆಗೆ ಅಧಿವೇಶನದಲ್ಲಿ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮಕ್ಕೆ ಇಡೀ ಕರ್ನಾಟಕದಾದ್ಯಂತ ಪ್ರತಿ ತಾಲೂಕಿನಿಂದ ಕೂಡ ರೈತರೆಲ್ಲ ಕೂಡ ಅಲ್ಲಿ ಮುತ್ತಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಮುಖ್ಯವಾದಂಥ ವಿಷಯಗಳೇನಪ್ಪ ಅಂದರೆ, ನಮ್ಮ ರೈತರ ಹಲವಾರು ಬೇಡಿಕೆಗಳು ಈ ದಿನಕ್ಕೂ ಕೂಡ ಈಡೇರಿಲ್ಲ. ಮುಖ್ಯವಾಗಿ ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯ ಮಾವುದು ಮೊನ್ನೆ ಮಾವು ಎಲ್ಲ ಕೂಡ ತೋಟಗಳಲ್ಲೇ ಕೊಳಿತೋಯ್ತು. ಸಮರ್ಪಕವಾಗಿ ಯಾರಿಗೂ ಕೂಡ ರೈತರಿಗೆ ಪರಿಹಾರ ಸಿಕ್ಕಲಿಲ್ಲ. ಮತ್ತು ನೀರಾವರಿ ಎತ್ತಿನ ಹೊಳೆ ಅಂತಾರೆ ಕೂಡ ತ್ವರಿತಗತಿಯಲ್ಲಿ ಆಗಬೇಕು ಅಂತೇಳಿ ಈಗ ಸುಮಾರು ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಂತಾಮಣಿ ಕೆರೆಗಳು 2ನೇ ಹಂತದಲ್ಲಿ ಈಗ ಆಗಿದೆ ಅಂತೇಳಿ ಎಲ್ಲ ದಾಖಲೆಗಳು. ನಾವು ಬೆಳೆದಂಥ ಬೆಳೆಗಳಿಗೆ MSP ಮೊದಲನೇದಾಗಿ ಮಾಡಬೇಕು, C2+50 ಅಂತ. ಇದು ಸುಮಾರು ಹಲವಾರು ವರ್ಷಗಳಿಂದ ನಾವು ಈ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಆದರೆ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರಲೇ ಇಲ್ಲ. ಚುನಾವಣೆ ಸಂದರ್ಭಗಳಲ್ಲಿ ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ, ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಲಿಲ್ಲ. ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ನಾವು 10ನೇ ತಾರೀಕು 10 ಗಂಟೆಗೆ ವಿಧಾನಸೌಧದ ಸುವರ್ಣಸೌಧದ ಮುಂದೆ ನಾವು ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಸುಮಾರು ಸಾವಿರಾರು ಜನ ರೈತರು ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಸ್ಲೋಗನ್ ಕೂಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟಕ್ಕೆ, 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 ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟಕ್ಕೆ. ರೈತರ ಬೇಡಿಕೆ